ಇದು ಬಹಳ ನೋವಿನ ಸಂಗತಿ. ನಾನು ಕೂಡ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾಕೋ ಸುನೀಲ್ ನೀ ಹೇಳ್ದಂಗೆ ಆದಂಗೆ ಐತೆ, ಖಡಕ್ ಇದ್ದಂಗೆ ಕಾಣಿಸಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದರಿಂದ ಈ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು. ಅವನ್ನ ಮಾಡಿಲ್ಲ ಅಂದರೆ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ, ಲಂಚ ಇಲ್ದಿರ ಈ ಸರ್ಕಾರದಲ್ಲಿ ಏನು ಆಗಲ್ಲ ಅನ್ನೋ ಮೆಸೇಜನ್ನು ಹೋಗುತ್ತೆ ಅಧ್ಯಕ್ಷ. ಇನ್ನು ಬೆಂಗಳೂರಿನ ಸ್ಥಿತಿ ಶುರುವಾಗಿದೆ 11 ಗಂಟೆಗೆ ಸರ್. ನೀವು ಮಧ್ಯಾಹ್ನ ಮಾತಾಡಿ ಸರ್, ಮಧ್ಯಾಹ್ನ ಮಾತಾಡಿ, ಶಾರ್ಟ್ ಮಾಡಿ ಉತ್ತರ ಕೊಟ್ಟು. ಅಲ್ಲಿ ಏನಂತೆ, ಅಲ್ಲಿ ಇಲ್ಲೊಂದು ಅವರ್ ಅಲ್ಲೊಂದು ಅವರ್ 2 ಅವರ್ ನಿಮ್ಗೇನಿಲ್ಲ. ನಾನು ಸರ್ 11 ಕಾಲಕ್ಕೆ ಶುರು ಮಾಡಿಸಿದ್ದು, 11 ಕಾಲ, ಅದರಲ್ಲಿ ಗಲಾಟೆ ಸುರೇಶ್ ಅಂತ. ಇಲ್ಲ, ನಾನೇನು ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಸಂವಿಧಾನದ ಬಗ್ಗೆ ಮಾತಾಡಿದೆ, ಅಷ್ಟಕ್ಕೆ ಗಲಾಟೆ ಆಗೋಯ್ತು. ಅಧ್ಯಕ್ಷರೇ, ಈ ಬೆಂಗಳೂರು ಸ್ಥಿತಿ ದೇವರೇ ಗತಿ. ಬೆಂಗಳೂರು ಅನ್ನೋದ್ರ ಬದಲು ಗುಂಡಿಗಳೂರು ಅಂತ ಹೇಳ್ಬೇಕೀಗ. ನೀವು ಬರಕ್ ಮುಂಚೆ ಹೇಳಿದೆ, ಮೊನ್ನೆ ಕಾಂಕ್ರೀಟ್ ರೋಡ್ ಮಾಡಿದ್ರು. ಇವತ್ತು ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ ಕಾಂಕ್ರೀಟ್ ರೋಡ್ ಮಾಡಿದ್ದು 30 ವರ್ಷಕ್ಕೆ ಆಗ್ಲೇ ಎಲ್ಲ ಕಿತ್ತೋಗ್ಬಿಟ್ಟೈತೆ ಅಂತ ದೊಡ್ಡ ಕಿತ್ತೋಗಿರೋದನ್ನೆಲ್ಲ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ. ಅದಕ್ಕೆ ಹೇಳಿದ್ದು ಗುಂಡಿಗಳೂರು, ಬೆಂಗಳೂರು ಗುಂಡಿಗಳೂರು. ಕಸ ಎಲ್ಲ ಕಡೆ ರಾಶಿ ರಾಶಿ ಬಿದ್ದಿದೆ. 5 ಭಾಗ ಮಾಡಿದ್ದೀರಾ. 5 ಭಾಗ ಮಾಡಿದ್ಮೇಲೆ ಎಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ ಇನ್ನ. ನಾನು ಮೊನ್ನೆ ಕಮಿಷನರ್ ಫೋನ್ ಮಾಡಿದ್ದೆ, ಏನಪ್ಪ 3 ತಿಂಗಳಿಂದ ಕಸದ ಬಿಲ್ ಪೆಂಡಿಂಗ್ ಇದೆಯಾ ಅಂತ. ಸರ್, ನಾನು ವೆಸ್ಟ್ಗೆ ಬಂದ್ಬಿಟ್ಟಿದ್ದೀನಿ ಸರ್, ಅದು ಸೌತ್ಗೆ ಬರುತ್ತೆ ಸರ್, ಕೆಲಸ ಮಾಡಿರೋದು ಸೌತ್ಗೆ, ಈಗ ಅದು ನಮ್ಮ ವೆಸ್ಟ್ಗೆ ಸೇರ್ಕೊಂಬಿಟ್ಟಿದೆ ಸರ್. ಅದು ನಾನು ಬಿಲ್ ಬರೆಯೋಕ್ಕಾಗಲ್ಲ ಸರ್, ಅಲ್ಲಿ ಬಿಲ್ ಬರೆದ್ರೆ ಇಲ್ಲಿ ಹಣ ಕೊಡ್ತೀನಿ ಸರ್. ನನಗೆ ಹೇಳಿರೋದು, ನಾನು ಇದಕ್ಕೆ ಸಾಕ್ಷಿ. ನಾನು ಸೌತ್ಗೆ ಮಾಡಿದೆ ಸರ್, ನಾನು ಹೆಂಗೆ ಸರ್ ಬಿಲ್ ಮಾಡಲಿ? ಹಣ ಕೊಡೋದು ಅವರು, ನಾನು ಹೆಂಗೆ ಬಿಲ್ ಮಾಡಲಿ? ಇವ್ ಬಿಲ್ ಮಾಡಲ್ಲ, ಅವನು ಹಣ ಕೊಡಲ್ಲ, ಕಸ ಹೋಗಲ್ಲ. ಅಂದ್ರೆ ನೀವು 5 ಭಾಗಗಳನ್ನು ಮಾಡಿದಾಗ ಏನೇನು ಅಂತೇಳಿ ಡೈರೆಕ್ಷನ್ಸ್ ಅನ್ನ ನ್ಯಾಯವಾಗಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ. ಏನೋ ಮಾಡ್ಬಿಟ್ರೆ ಅರ್ಜೆಂಟ್ ಬಿಲ್ ಕೊಡಕ್ ಆಗ್ತಾ ಇಲ್ಲ. ನಾನು ಕಸದ್ದೊಂದು ಹೇಳಿದೆ, ಯಾವ ಬಿಲ್ಲು ಕೊಡಕ್ ಆಗ್ತಾ ಇಲ್ಲ. ವೆಸ್ಟ್ ಝೋನ್ ಅಂತೂ ಹಣನೇ ಇಲ್ಲ. ಅದು ಪಾಪ ಆ ಝೋನ್ಗೆ ಟ್ಯಾಕ್ಸೇ ಬರಲ್ಲ. ಅವ್ರು ಕೇಳಿದ್ದಾರೆ 500 ಕೋಟಿ ಬೇಕು ನಮಗೆ ಅಂತ ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಕಡಿಮೆ ವೆಸ್ಟ್ ಝೋನ್ಗೆ ಬರೋದು. ಅಂದ್ರೆ ಈ ಸರ್ಕಾರ ಏನಂತೀರ? ಈ ಗುಂಡಿಗಳು ಬಿದ್ದಿದೆಯಲ್ಲ ಇವಾಗ, ಅದನ್ನ ಯಾವಾಗ ಮುಚ್ತಾರೆ ಅನ್ನೋದಕ್ಕೂ ಟೈಮ್ಗಳು ಬೌಂಡ್ಗಳು ಹಾಗೆ ಹೋಯ್ತು. ಆ ಟೈಮ್ ಬೌಂಡ್ಗಳೆಲ್ಲ ಮುಗಿದು ಕೊನೆಗೆ ಪತ್ರಿಕೆಯವರು ಬರೆದ್ರು ಪಾಪ, 3 ತಿಂಗಳು 4 ತಿಂಗಳು ಬರೆದ್ರು. ಡಿ ಕೆ ಶಿವಕುಮಾರ್ ಹೇಳಿದ್ರು 15 ದಿನದಲ್ಲಿ ಎಲ್ಲ ಮುಚ್ಚುತ್ತೀನಿ ಅಂದ್ರು. ತಿರ್ಗ 15 ದಿನ ಆದ್ಮೇಲೆ ತಿರ್ಗ 15 ದಿನ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೇಳಿದ್ರು, ಹೋಗ್ರಿ ರೀ ಆ ಡಿ ಕೆ ಶಿವಕುಮಾರ್ ಕೇಳ್ರಿ ಅಂದ್ಬಿಟ್ಟು. ನಾನು ನೋಡಿದ್ದೀನಿ ಪತ್ರಿಕೆಯಲ್ಲಿ. ಈಗ ನಾವ್ ಯಾರನ್ನ ಕೇಳೋದು? ಬ್ರ್ಯಾಂಡ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಪ್ರಾರಂಭ 2.5 ವರ್ಷಕ್ಕೆ ಮುಂಚೆ. ಬಂದ ತಕ್ಷಣ ಬ್ರ್ಯಾಂಡ್ ಅಂದ್ರು, ಬೆಂಗಳೂರು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರು. ಈಗ ಆ ಸುದ್ದಿನೇ ಇಲ್ಲ. ಆ ಬೆಂಗಳೂರು ಇದೆಯಲ್ಲ, ಆ ಸುದ್ದಿ, ಆ ಹೆಸರೇ ಹೇಳಲ್ಲ ಎಲ್ಲೂ. ಈಗ ನಮ್ಮ ಪಾಟೀಲ್ ಬಂದಿಲ್ಲ, ಪಾಟೀಲ್ ಹೇಳಿದ್ರು ಬಿಹೈಂಡ್ ಬೆಂಗಳೂರು ಮಾಡ್ತಾರಂತೆ. ಬ್ರ್ಯಾಂಡ್ ಬೆಂಗಳೂರು ಇಷ್ಟೊತ್ತು ಹೇಳಿದ್ರು 2.5 ವರ್ಷ ಹಿಂದೆ. ಈಗ ಬ್ಯಾಡ್ ಬೆಂಗಳೂರು ಗುಂಡಿ ಬೆಂಗಳೂರು ಎಲ್ಲ ಆದ್ಮೇಲೆ ನಮ್ಮ ಪಾಟೀಲ್ರು ಅವ್ರು ಬಿಹೈಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು. ನನಗನ್ಸುತ್ತೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಮಗೆ ಬಿಹೈಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಒಂದು ನಮ್ಮ ಹಳೆ ಇತ್ತಲ್ಲ ಕೆಂಪೇಗೌಡರು ಬೆಂಗಳೂರು, ಆ ಕೆಂಪೇಗೌಡರು ಬೆಂಗಳೂರನ್ನ ಉಳಿಸಿ, ಇಲ್ಲ ಕೆಂಗಲ್ ಹನುಮಂತಯ್ಯನವ್ರ ಬೆಂಗಳೂರು ಆದರೂ ಉಳಿಸಿ.
ಇಲ್ಲ ನಮ್ಮ SM ಕೃಷ್ಣ ಅವರು ಬೆಂಗಳೂರು ಆದ್ರೂ ಉಳಿಸಿ. ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ. ನಾವು ನಮ್ಮ DK ಶಿವಕುಮಾರ್ ಅವರು ಬ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಈಗ ಅದು ಸುದ್ದಿಗೆ ಹೋಗ್ತಾ ಇಲ್ಲ, ಒಂಥರ ಮಾಯ ಆಗೋಗ್ಬಿಟ್ಟವ್ರೆ. ಸದನಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಅದು ಬೇರೆ ಯಾವುದೋ ಹೊಸದೊಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸದಾಗಿ ಓಡಾಡ್ತಾವ್ರೆ, ಹಿಂಗೆ ಅಂತ ಹಾಕ್ಕಂತಾರೆ, ಓದ್ತಾರೆ ಪಾಪ. ನಾನು ಅವಾಗಿಂದ ಆಗ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಗೆ ಕೊಟ್ಬಿಡ್ತೀನಿ, ನನಗೇನು ಹಿಂಗೆ ಇರ್ತೀನಿ, ಪರವಾಗಿಲ್ಲ, ನನಗೇನು ಬ್ರ್ಯಾಂಡ್ ಬೇಡ ಸರ್. ನಾನು ಹಾಕೋದು ಇದು ಎಷ್ಟು ಗೊತ್ತಾ? 150 ರೂಪಾಯಿ ಇರ್ಬೋದು ಅಷ್ಟೇ. ಅವ್ರು ಹಾಕೋದು ಎಷ್ಟು ಗೊತ್ತಾ? 2.5 ಲಕ್ಷ, 2.5 ಲಕ್ಷದ್ದು. ಅವರು ಪತ್ತೆ ಇಲ್ಲ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು ಪತ್ತೆ ಇಲ್ಲ. ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ದು ಒಂದು ಹಾಡು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕುಮಾರ ಅಂತ ಸೇರಿಸಿದ್ದೀನಿ, ಉಳಿದಿದ್ದ ಕರೆಕ್ಟಾಗಿ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ 2 ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ, ಎಲ್ಲ ಕೇಳ್ತೀರಾ. ಅವ್ರಿಗೆ ಪಾಪ ಕಾಣೆ ಆಗ್ಬಿಟ್ಟಿದ್ರೆ, ಕಾಣದಂತೆ ಮಾಯವಾದ ನಮ್ಮ ಮಾತಾಡ್ತೀರಾ ಇಲ್ಲೋ, ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಿಮ್ಮ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ? ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಸರ್ಕಾರ ಒಂದು ರೀತಿ ಮಾತಾಡಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಸರ್, ಅವ್ರ ಹತ್ರ ಆಗ್ತಾ ಅಂತೀರ. ಅಧ್ಯಕ್ಷರೇ, ಇಲ್ಲಿ ಒಂದು ರೀತಿ ಈ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋದಂಗೆ ಕಾಣಿಸ್ತಾ ಇದೆ.